ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅವರೆಕಾಯಿ ಸೀಸನ್ ಅಲ್ವಾ, ಸೊ ಅದರಿಂದ ಇದಕ್ಕಿದ್ದು ಅವರೆಕಾಳು ಕಿಚಡಿ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅವರೆಕಾಳು ಅಂದರೆ ಇದಕ್ಕಿರೋ ಅವರೆಕಾಳು ಪಲಾವ್ ಹೇಗೆ ಅಂತ. ಬಟ್ ಇದು ಕಿಚಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೀವುನು. ಆ್ಯಂಡ್ ಏನೇನು ಐಟಮ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಮೆಣಸಿನ್ಕಾಯಿ ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿಗೆ ಇವೆಲ್ಲ ಐಟಮ್ಸ್ ಹಾಕಿ ಜೊತೆಗೆ ಮೆಂತ್ಯ ಮತ್ತು ಜೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಎಲ್ಲ ಐಟಮ್ಸ್ನ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಸೊ ಅದರಿಂದ ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿರುತ್ತಲ್ಲ, ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ಕಿದ ಬೇಳೆ ಸಾಂಬಾರ್ಗಿಂತ ಈ ಥರ ರೈಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆಗಾಗ ಒಂದು ಸ್ವಲ್ಪ ಅಂದರೆ ಚೇಂಜಸ್ ಬೇಕು ಫ್ಲೇವರು ಅಂದರೆ ಈ ಥರ ಟ್ರೈ ಮಾಡ್ಬೋದು. ಯಾವಾಗಲೂ ಪಲಾವು ಆ ಥರ ಇದು ಮಾಡ್ತಾಯಿರ್ತೀರಿ, ಈ ಥರ ಕಿಚಡಿ ಮಾಡೋದು ಕಮ್ಮಿ ಅಲ್ವಾ. ಸೊ ಅದರಿಂದ ನೋಡಿ ಈಗ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಿಪ್ ಆಗೋಷ್ಟು ಕೊಬ್ಬರಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿ ಸ್ವಲ್ಪ ರುಬ್ಕೊಂಬಿಟ್ಟಿದ್ದಾದಮೇಲೆ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಎರಡು ಒಂದೇ ಸಲ ಹಾಕ್ಕೊಬೋದು. ನಾನು ಸ್ವಲ್ಪ ಕೊಬ್ಬರಿ ನುಣ್ಣಗಾಗಲಿ ಅಂತ ಮುಂಚೆನೇ ರುಬ್ಕೊಂಡೆ ಅದನ್ನ. ಸೊ ಈಗ ನಾನು ಖಾರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಸಿಟ್ಲಿಸ್ಕೊತಾ ಇದ್ದೀನಿ. ಈ ಕಿಚಡಿಗೆ ಈ ಥರ ಸಾಸಿವೆ ಹಾಕೋದು ಮತ್ತು ಕರಿಬೇವು ಹಾಕೋದು ಒಂಥರ ಅದೇ ಒಂದು ಸ್ಪೆಷಲ್ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಸಿವೆ ಸಿಟ್ಲಿಸ್ಕೊಂಡಿದ್ದಾದಮೇಲೆ ಕರಿಬೇವು ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಡಿದ್ರಲ್ವ ಮಸಾಲೆ ಅದನ್ನು ಹಾಕ್ಕೊಬೇಕಾಗುತ್ತೆ. ಈ ಥರ ಮಸಾಲೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿ ಬರೋವರೆಗೂ ಹಾಗೆ ಕುದಿಸ್ಕೊಬೇಕಾಗುತ್ತೆ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಈ ಥರ ಸ್ವಲ್ಪ ಕುದಿ ಬಂದಮೇಲೆ ಬೇಕಾದ್ರೆ ನೀವು ಕಾಳು ಹಾಕ್ಕೊಬೋದು, ಹಾಗೆ ಹಾಕೋಕ್ಕೆ ಹೋಗಬೇಡಿ. ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿದ್ರೇ ಚೆನ್ನಾಗಿರೋದು ಟೇಸ್ಟು. ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು ಮನೆಯಲ್ಲಿ, ಬಟ್ ಒಂದು ಸ್ವಲ್ಪ ಐಟಮ್ಸ್ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ಅಷ್ಟೇ. ಸೊ ನೋಡಿ ನಾನೀಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೀವು ಬೇಕು ಅಂದರೆ ಮೊದಲೇ ಆ್ಯಡ್ ಮಾಡ್ಕೊಬೋದು. ನಾನೀಗ ಇದು ಕುದೀತೈತಲ್ವ ಹೀಗೆ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ನೆಕ್ಸ್ಟು ಕಾಳು ಬೇಯಿಸೋವರೆಗೂ ಅದು ಹೆಲ್ಪ್ ಆಗುತ್ತೆ. ನೋಡಿ ಈಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ನಾನು ಇದಕ್ಕಿಟ್ಕೊಂಡಿರೋಂಥ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹಾಗೆ ಕಾಳು ಹಾಕ್ಕೊಬಾರ್ದು, ಇದಕ್ಕಿರೋ ಬೇಳೆನೇ ಹಾಕ್ಕೊಬೇಕು. ಇದಕ್ಕಿರೋ ಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರೋ ಟೇಸ್ಟು. ಕೆಲವ್ರು ಹಾಗೆ ಕಾಳು ಹಾಕಿ ಮಾಡಿಬಿಡ್ತಾರೆ, ಬಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ನಾನು ಇದು ಕುದಿ ಬಂದಮೇಲೆ ಈ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಕುದಿಸ್ಕೊತೀನಿ. ಅದು ಕಾಳು ಸ್ವಲ್ಪ ಬೇಯೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಬೋದು. ಇದು ಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ವ, ಸೊ ಹಾಗೆ ಈ ಕಾಳು ಬೇಯೋವರೆಗೂ ಅಕ್ಕಿ ಹಾಕಬಾರ್ದು. ಸೊ ಚೆನ್ನಾಗಿ ಇದು ಕಾಳು ಬೆಂದಿದ್ದಾದಮೇಲೆ ನಾವು ಬೇಕಾದ್ರೆ ಅಕ್ಕಿ ಹಾಕ್ಕೊಬೋದು. ನೋಡಿ ಈಗ ಚೆನ್ನಾಗಿ ಕುದೀತಿದೆ, ಕಾಳು ಆಲ್ಮೋಸ್ಟ್ ಬೆಂದಿದೆ. ಸೊ ಆದ್ದರಿಂದ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ನೆನೆಸಿ ಹಾಗೆ ಇಟ್ಕೊಂಡು ಅಕ್ಕಿನ ಹಾಕ್ಕೊಬೋದು, ಅಥವಾ ಹಾಗೆ ವಾಶ್ ಮಾಡಿನೂ ಹಾಕ್ಕೊಬೋದು. ನಾನು ಹಾಗೆ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ, ಏನು ನೆನೆಸಿಟ್ಟಿರಲಿಲ್ಲ ಫಸ್ಟೇ. ತುಂಬ ಚೆನ್ನಾಗಿರುತ್ತೆ. ಇದು ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿ ಬಂದಮೇಲೆ ನಮಗೆ ಉಪ್ಪು ಖಾರ ಇನ್ನೂ ಆಗಬೇಕು ಅನ್ನೋಂಥ ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದಮೇಲೆ ಚೆಕ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಇದಕ್ಕಿದ ಅವರೆಕಾಳು ಮತ್ತು ಅಕ್ಕಿ ಹಾಕಿದ್ಮೇಲೆ ಇದನ್ನು ನೀಟಾಗಿ ತಿರ್ಗಿಸ್ಕೊಡ್ಬೇಕಾಗುತ್ತೆ. ಹಾಗೆ ಬಿಟ್ಟರೆ ಅಕ್ಕಿ ತಳ ಇಟ್ಬಿಡುತ್ತೆ, ಸಿಯುತ್ತೆ. ಸೊ ಅದರಿಂದ ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು. ನಾನು ಕುಕ್ಕರ್ ಕ್ಯಾಪ್ ಹಾಕೋವರೆಗೂ ನೀಟಾಗಿ ಈ ಥರನೇ ಮಿಕ್ಸ್ ಮಾಡಿಕೊಡ್ತೀನಿ. ಅಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದೀತಾ ಇದೆ. ಸೊ ನಾನೀಗ ಉಪ್ಪು ಖಾರ ಟೆಸ್ಟ್ ಮಾಡ್ಕೊತೀನಿ ಎಷ್ಟು ಬೇಕು ಅಂತ. ಇನ್ನೊಂದು ಸ್ವಲ್ಪ ಏನಾದ್ರು ಬೇಕಾಗಿದ್ದರೆ ಹಾಕ್ಕೊಬೋದು ಈ ಟೈಮಲ್ಲಿ ನಾವು. ಕರೆಕ್ಟಾಗಿದೆ. ಸೊ ಆದ್ದರಿಂದ ಈಗ ನಾನು ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ಹೆಡ್ ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ತಪ್ಪಲೆಲ್ಲೂ ಮಾಡ್ಕೊಬೋದು. ಕುಕ್ಕರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಖತ್ತಾಗಿ ಬಂದಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಆಮೇಲೆ ತಿನ್ನೋಕೆ ರೆಡಿ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.